ಹಾಯ್ ಎಲ್ರಿಗೂ, ಇವತ್ತು ಎಗ್ ಮಸಾಲ ರೆಸಿಪಿ ಟ್ರೈ ಮಾಡಿದ್ದೇನೆ. ನೋಡಿ ಹೇಗಾಗಿದೆ ಅಂತ. ಈ ಥರ ನಿಮಗೆ ಸೈಡ್ ಡಿಶ್ ಎಲ್ಲ ಆಗಿ ಬೇಕಾಗಿದ್ದರೆ ಈ ಥರ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ, ಹಾಗೂ ಒಂದು ಟೊಮೆಟೊ ಹಾಗೂ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಬಾಣಲೆಯನ್ನು ಇಟ್ಟು ಸ್ವಲ್ಪ ಬಿಸಿಯಾದ ನಂತರ ಒಂದು 2-3 ಸ್ಪೂನ್ ಎಣ್ಣೆ ಹಾಕಬೇಕು. ಅದು ಬಿಸಿಯಾದ ನಂತರ ನಾವು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಈ ಥರ ನಿಮಗೆ 5 ಮಿನಿಟ್ಸಲ್ಲೇ ರೆಡಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಗ್ಗರಣೆ ಸೊಪ್ಪು ಹಾಕಿದ್ದೇನೆ. ಒಗ್ಗರಣೆ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ಮೆಲ್ ಒಳ್ಳೆ ಬರುತ್ತೆ ಇದರಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ತೀರಿ. ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಟ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಹಾಕಿದ್ದೇನೆ. ಅದು ಹಾಕಿದ ಮೇಲೆ ಅದು ತುಂಬ ಫ್ರೈ ಆಗಬೇಕು. ಇದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ನೀವು ಬೇಗನೆ ಟ್ರೈ ಮಾಡ್ಬೋದು ವಿದಿನ್ 5 ಮಿನಿಟ್ಸ್. ಇದೊಳ್ಳೆ ಫ್ರೈ ಆಗಬೇಕು. ಆದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಯಾಕಂದರೆ ನಾನು ಎಗ್ ಮಸಾಲ ಪೌಡರ್ ಯೂಸ್ ಮಾಡಿರೋದ್ರಿಂದ ಅದರಲ್ಲಿ ಕೂಡ ಉಪ್ಪು ಇರುತ್ತೆ. ಹಾಗಾಗಿ ಉಪ್ಪು ಹಾಕಿದ ಮೇಲೆ ಕೂಡ ಫ್ರೈ ಮಾಡಬೇಕು. ಇಲ್ಲಿ ನಾನು ಎಗ್ ಮಸಾಲ ಪೌಡರ್ ಯೂಸ್ ಮಾಡಿದ್ದೇನೆ, 1.5 ಸ್ಪೂನ್ ಯೂಸ್ ಮಾಡಿದ್ದೇನೆ. ನೀವು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ನೋಡಿ, ನೀವು ಮನೆಯಲ್ಲೇ ಮಸಾಲ ಪೌಡರ್ ಹಾಕೋದಾದರೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಿಗೆ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಹಾಕಿದರೆ ಕೂಡ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಮಸಾಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿದ್ದೇನೆ. ನೀರಲ್ಲಿ ಸ್ವಲ್ಪ ಬೇಯಬೇಕು. ನೀವು ಎಷ್ಟು ಬೇಕು ಪೌಡರ್ ಹಾಗೆ ನೀರು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೋಡಬೇಕು. ಆಮೇಲೆ ಬೇಯಿಸಿಟ್ಟ ಮೊಟ್ಟೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಎಗ್ ಮಸಾಲ ರೆಡಿ ಆಗಿದೆ. ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ ಎಗ್ ಮಸಾಲ.